ನಮ್ಮೂರು ಒಳಗುಂದಿ ಸರ್. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಧ್ಯಾನಕ್ಕೆ ಹೇಗೆ ಬಂದೆ ಅಂದರೆ, ನಾವು ಕೆಲಸದಿಂದ ಹೊರಗೆ ಬಂದಿದ್ವಿ. ಎಲ್ಲ ಕಡೆಗೆ ಕೆಲಸಕ್ಕೆ ನಾವು ಕೇಳಿದ್ವಿ, ಯಾವ ಕಡೆಗೆ ನಮಗೆ ಕೆಲಸ ಸಿಗಲಿಲ್ಲ. ಒಂದಿನ ನನ್ನ ಫ್ರೆಂಡು ನಮ್ಮ ಮೇಡಮ್ನವ್ರ ಮನೆಗೆ ಕರ್ಕೊಂಡು ಹೋದ್ಲು. ಆವಾಗ ಅವರು ಧ್ಯಾನ ಹೇಳ್ಕೊಟ್ರು, ಈ ಥರ ಮಾಡಿರಿ ನೀವು. ಅವರು ಯಾವ ಥರ ಹೇಳ್ಕೊಟ್ರು ಅಂದರೆ, ಮನಸ್ಪೂರ್ವಕವಾಗಿ ಮನಸ್ಸು ಬಿಚ್ಚಿ ಎಲ್ಲ ಥರನೂ ನಮಗೆ ಧ್ಯಾನ ಹೇಳ್ಕೊಟ್ರು. ನೀವು ಆ ಥರ ಮಾಡಿರಿ, ನಾನು ಹೇಳ್ತಾ ಹೋಗ್ತೀನಿ, ನೀವು ಆ ಥರ ಮಾಡಿರಿ. ಅವ್ರನ್ನ ಫಸ್ಟು ಕ್ಷಮೆ ಕೇಳ್ರಿ ಅಂತ ಹೇಳಿದ್ರು. ನನ್ನ ಫ್ರೆಂಡು ಒಪ್ಪಲಿಲ್ಲ ಸರ್ ಅದಕ್ಕೆ ಧ್ಯಾನ ಮಾಡೋಕ್ಕೆ. ಇಲ್ಲ ಮೇಡಮ್, ನಾವೇನು ತಪ್ಪು ಮಾಡಿಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ವಿ. ಆವಾಗ ಇಲ್ಲ ನಾನು ಮಾಡ್ತೀನಿ ರೀ ಅಂತ ಅವ್ರಿಗೆ ಹೇಳಿ ಬಂದೆ. ಹೇಳಿ ಬಂದಾಗ ಅವ್ರು ಯಾವ ಥರ ಹೇಳ್ಕೊಟ್ರೆ ನಾನು ಆ ಥರ ಮಾಡ್ಕೊಂತ ಹೋದಾಗ ಅವರೇ ಫೋನ್ ಮಾಡಿದರು. ಅವ್ರು ಯಾರು ಬೇಡ ಅಂದಿದ್ರೆ ಅವರೇ ಫೋನ್ ಮಾಡಿ ಕರೆದ್ರು ನಾನು ಧ್ಯಾನ ಮಾಡ್ತಾ ಅವರೇ ನನ್ನ ಕರೆದ್ರು. ನಾನು ನೆಕ್ಸ್ಟ್ ನನ್ನ ಫ್ರೆಂಡಿಗೆ ಹೇಳಿದೆ. ಆಕಿನೂ ಕೂಡ ಕರೆದಿದ್ರು ಅವರು. ಇಲ್ಲ ನೀನು ಹೋಗು, ನಾನು ಬರಲ್ಲ ಅಂದ್ಲು ಅವಳು. ಅಂದಾಗ ಇಲ್ಲ ಬಾ ಹೋಗೋಣ ಅಂತಂದೆ. ಇಲ್ಲ ನೀನು ಹೋಗು, ನಾನು ಬರಲ್ಲ. ನಾನು ಹೋದೆ ಕೆಲಸಕ್ಕೆ. ಹೋದ್ಮೇಲೆ ಮತ್ತೆ ಮೇಡಮ್ ಅವ್ರಿಗೆ ಹೇಳಿದೆ, ನಾನು ಹಿಂಗೆ ಬಂದೀನಿ ರೀ ಅಂತ. ಅವರು ಇಲ್ಲಮ್ಮ ಅವರು ಬರ್ತಾರೆ, ನೀನು ಸುಮ್ಮನೆ ಧ್ಯಾನ ಮಾಡು ಅಂತ. ಧ್ಯಾನ ಮಾಡಿದೆ. ನಾನು ಧ್ಯಾನ ಮಾಡಿ 1 ತಿಂಗಳಿಗೆ ಮತ್ತೆ ಅವಳೇ ಬಂದಳು. ಅದು ಅವ್ರು ಯಾವ ಥರ ಹೇಳ್ತಾಯಿದ್ರು ನಾವು ಆ ಥರ ಧ್ಯಾನ ಮಾಡ್ತಾನೆ ಹೋದ್ವಿ. ನಾವು ಹೋದ್ವಿ ಕೆಲಸಕ್ಕೆ. ಹೋದ್ಮೇಲೆ ನನ್ನ ಆರೋಗ್ಯ ಚೆನ್ನಾಗಿದ್ದಿಲ್ಲ. ನಾನು ಯಾವಾಗಲೂ ವೀಕ್ನೆಸ್ ಆಗೇ ಇರ್ತಿದ್ದೆ. ಯಾವಾಗಲೂ ನಾನು ಬ್ಲಡ್ ಹಾಕ್ಸ್ಕೊಳೋದು ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊಳೋದು ಮಾಡ್ತಾಯಿದ್ದೆ. ನಮ್ಮನೆಗೆ ನನ್ನಿಂದ ಎಲ್ಲರೂ ಆರೋಗ್ಯ ಕೆಡ್ತಿತ್ತು. ಇವಳು ಹಿಂಗಾಗ್ಬಿಟ್ಲು ಅಂತ. ಮತ್ತು ನೆಕ್ಸ್ಟು ಮೇಡಮ್ ಅವ್ರ ಹತ್ರ ಹೋದೆ ನಾನು. ಅವ್ರು ನೋಡಮ್ಮ ನೀನೇನು ಮಾಡಬೇಡ, ಟ್ಯೂಬ್ ಹಾಕ್ಸೋಬೇಡ, ಗುಳಿಗಿನೂ ತಗೋಬೇಡ, ಏನು ಮಾಡಬೇಡ ಅಂದರು. ಆಯ್ತು ರೀ ಅಂತ. ಧ್ಯಾನ ಮಾಡು ಅಂದರು. ನಾನು ಧ್ಯಾನ ಮಾಡಿದೆ. ಆರೋಗ್ಯವಾಗಿ ಆದ ನಾನು ಏನು ಇವತ್ತಿಗಿನವ್ರಿಗೆ ಆದರೂ ನಾನೊಂದು ಮೆಡಿಷನ್ ತಗೊಂಡಿಲ್ಲ, ಒಂದು ಗುಳಿಗೆ ತಗೊಂಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಧ್ಯಾನ ಮಾಡ್ತೀನಿ. ನೀ ಎಷ್ಟೊತ್ತಾಗ್ತತಿ ಅಷ್ಟೊತ್ತು ಧ್ಯಾನ ಮಾಡಮ್ಮ ಅಂದರು. ಮಾಡ್ತೀನಿ ರೀ ಅಂತ. ಆವಾಗಲಿದ್ದ ನಾನು ಯಾವಾಗ ಧ್ಯಾನಕ್ಕೆ ಬಂದೆ ಆವಾಗಲಿದ್ದ ನನ್ನ ಆರೋಗ್ಯ ಚೆನ್ನಾಗಿದೆ. ಒಂದು ಮಾತ್ರೆ ಕೂಡ ತಗೊಂಡಿಲ್ಲ ನಾನು. ಭಾಳ ಚೆನ್ನಾಗಾಗಿದೆ ಈ ಧ್ಯಾನಲಿದ್ದ. ಎಲ್ಲರೂ ಧ್ಯಾನ ಮಾಡಿರಿ. ಮತ್ತು ಮೇಡಮ್ ಅವ್ರು ಎಲ್ಲಿ ಧ್ಯಾನ ಪ್ರಚಾರ ಮಾಡೋಕ್ಕೆ ಹೋಗ್ತಿದ್ರೆ ನಮ್ಮನ್ನ ಕರಿತಿದ್ರು. ನಾವು ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಅನುಭವ ಕೇಳ್ತಿದ್ವಿ. ಕೊಟ್ಟೂರು ಪ್ಯಾರಾಮೆಟಿಕ್ ಕರ್ಕೊಂಡು ಹೋದರು. ಅಲ್ಲಿ 8 ತಾಸು ಧ್ಯಾನ ಮಾಡಿ ಬಂದ್ವಿ. ಅಲ್ಲಿ ಭಾಳ ಚೆನ್ನಾಗಾಯ್ತು ನಮಗೆ ಧ್ಯಾನ. ಅಲ್ಲಿ 8 ತಾಸು ಧ್ಯಾನಕ್ಕೆ ಮಾಡಿ ಬಂದು ಮತ್ತೆ ಕೆಲಸಕ್ಕೆ ಹೋಗ್ತಾಯಿದ್ವಿ. ಮತ್ತು ಧ್ಯಾನವೂ ಮಾಡ್ತಾಯಿದ್ವಿ. ಒಟ್ಟೆ ಧ್ಯಾನನೇ ಬಿಟ್ಟಿಲ್ಲ ನಾವು. ಮತ್ತು 21 ದಿನ ಮೇಡಮ್ ಅವ್ರ ಮನೆಯಾಗ ಧ್ಯಾನ ಮಾಡಿಸಿದ್ರು. ಪ್ರತಿ 1 ವಾರನೂ ಹೋಗ್ತಾಯಿದ್ವಿ. ಇವಾಗೇನೋ ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ತಾಯಿದ್ವಿ ಅಂತಂದು ಬಿಟ್ಬಿಟ್ವಿ. ಒಂದು 4-5 ವಾರ ಬಿಟ್ಟಿವಿ, ನಾವು ಹೋಗಲಿಲ್ಲ. ಒಂದಿನ ಅವ್ರ ಮನೆಗೆ ಧ್ಯಾನಕ್ಕೆ ಹೋದಾಗ ನನಗೇನಾಯ್ತು ಅಂದರೆ, ಅಲ್ಲಿ ಧ್ಯಾನಕ್ಕೆ ಕೂತಿದ್ದೀವಿ. ನಾವು ಅಲ್ಲಿ ಕುಂತ್ಕೊಂಡಿರೋದು ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲೋ ಹೋಗ್ಬಿಟ್ಟಿದ್ದೀವಿ. ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಲ್ಲಿ ದೇವಸ್ಥಾನಕ್ಕೆ ಹೋದಲ್ಲಿ ಈಶ್ವರನ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ಒಂದು ಸರ್ಪ ಕಂಡಿದ್ದೆ ನಮಗೆ. ಆ ಸರ್ಪ ನಮಗೆ ಸೀದಾ ಚೌಡಮ್ಮ ಗುಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ. ಅಲ್ಲಿ ಹೋಗಿ ಚೌಡಮ್ಮ ಗುಡಿಗೆ ಹೋದಾಗ ಆ ದೇವಿ ಪ್ರತ್ಯಕ್ಷ ಆಗಿಬಿಟ್ಲು ಅಲ್ಲಿ. ನಾವೆಲ್ಲ ನನ್ನ ಮಗಳು ನಾನು ಎದ್ರಿ ಬಿದ್ದುಬಿಟ್ವಿ. ಆಮೇಲೆ ಬಂದು ಹೇಳಿಲ್ಲ ಆಕಿ, ಎದ್ದಾಳ್ರಮ್ಮ ಅಂತ ನಮ್ಮನ್ನ ಎಬ್ಸಿದಾಳೆ ಸರ್ ಅವರು. ದೇವಿ ಎಬ್ಸಿದಾಗ ನಾವು ಎದ್ದು ನಿಮಗೇನು ಬೇಕು ಕೇಳ್ರಿ ಅಂದು. ಅಯ್ಯಪ್ಪ ನಮಗೇನು ಬೇಕಂತ ಅದು ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಧ್ಯಾನ ಕುಂತ್ಕೊಂಡಿದ್ದೀವಿ, ಅಲ್ಲಿ ಹೋಗಿದ್ದೀವಿ, ನಂಬಕ್ಕೆ ಆಗ್ತಾಯಿಲ್ಲ. ಆಮೇಲೆ ಏನು ಬೇಡಮ್ಮ, ಎಲ್ಲ ಧ್ಯಾನ ಶಾಕಾರ ಜಗತ್ತಾಗಬೇಕು, ಧ್ಯಾನ ಜಗತ್ತಾಗಬೇಕು ಅಂದು. ಇಷ್ಟೇನಮ್ಮ ನಿನಗೆ ಯಾಕೆ ಬೇಕಾಗಿರೋದು ಅಂದ್ಲು. ಹ್ಞೂ ರೀ ಇಷ್ಟೇ ಬೇಕಾಗಿರೋದು ಅಂತ. ಆವಾಗ ನಾವು ಮತ್ತೆ ಕಣ್ಣು ಬಿಟ್ಟು ನೋಡಿದಾಗ ದೇವತೆ ಇಲ್ಲ. ಗುಡಿ ಸುತ್ತು ನೋಡಿದಾಗ ದೀಪಗಳು ಕಾಣಿಸ್ತಾ ಇದ್ದಾವೆ. ಗುಡಿ ಸುತ್ತ ನೋಡ್ತಾ ಇದ್ದೀವಿ, ಬರೀ ದೀಪ ಕಾಣಿಸ್ತಾ ಇದ್ದಾವೆ ರೀ. ಆಮೇಲೆ ಆ ದೀಪ ನೋಡಿ ಹಿಂಗೆ ಹಿಡ್ಕೊಂಡಿದ್ದೀವಿ. ಕಣ್ಣು ಮುಚ್ಚಿ ತೆಗೆದಾಗ ಮತ್ತೆ ನಿಮ್ಮ ಮನೇಲಿ ಧ್ಯಾನಕ್ಕೆ ಕುಂತ್ಕೊಂಡಿದ್ವಿ. ಅಂಥ ಅನುಭವಗಳು ಆಗಿದ್ದಾವೆ ಸರ್ ನಮಗೆ. ಭಾಳ ಚೆನ್ನಾಗಾಗಿದ್ದಾವೆ. ನನ್ನ ಮಗಳು ಕೂಡ ಧ್ಯಾನ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ಎಜುಕೇಷನ್ ನಡೀತಾ ಇದ್ದಾಳೆ. PMC ಚಾನಲ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ವೈ ಸಿದ್ದಲಿಂಗಪ್ಪ.
ನನ್ನ ಊರು ಒಳಗುಂದಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗುಂದಿ. ನಾನು ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಸರ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನಗೆ ತುಂಬ ತಲೆನೋವು ಕಾಡುತ್ತಿತ್ತು. ಹಗ್ಲಗ್ಲ ಆರಾಮಿಲ್ದ ಮಕ್ಕಳದು ಹಿಂಗೆ ಮಾಡ್ತಿದ್ದೆ. ಈ ಧ್ಯಾನಕ್ಕೆ ಬಂದಾಗಿಂದ ನಾನು ಸ್ವಲ್ಪ ಹುಷಾರಾಗಿದ್ದೇನೆ. ಓದೋದು ಎಲ್ಲ ಬರೆಯೋದು ತುಂಬ ಓದುತ್ತೇನೆ. ಅದ್ರ ಜೊತೆಗೆ ಧ್ಯಾನನೂ ಮಾಡುತ್ತೇನೆ. ಈಗ ನಾನು ಯಾವ ಆಸ್ಪತ್ರೆಗೆ ಹೋಗಲ್ಲ, ಏನು ಗುಳಿಗೆ ತಲೆನೋವು ಏನು ಅಂತ ಮಾತಾಡಲ್ಲ. ನನ್ನ ಹೆಸರು ಶ್ರೇಯ. ನಾನು ಬಾವಿಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಗ್ಲೋಬಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನನ್ನ ಶಾಲೆ ಹೆಸರು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 10 ನಿಮಿಷ ಧ್ಯಾನ ಮಾಡುತ್ತಿದ್ದೇನೆ. ನನಗೆ ಧ್ಯಾನವೆಂದರೆ ಏನೂ ಗೊತ್ತಿದ್ದಿಲ್ಲ. ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಹೇಳಿದರು, ಧ್ಯಾನ ಮಾಡು. ನನಗೇನೂ ಇದು ಆಗ್ತಿದ್ದಿಲ್ಲ, ಬರೆಯೋದಕ್ಕೆ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ. ನಾನು ಧ್ಯಾನ ಮಾಡಿದೆ, ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಿದೆ. ಯಾವಾಗಾದರೂ ಬರೀತಿದ್ರೆ 10 ನಿಮಿಷ ಧ್ಯಾನ ಮಾಡಿ ಬರೀತಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಬರ್ಡೇ ಇತ್ತು. ಲಕ್ಷ್ಮೀ ಆಂಟವರು ಬಂದಿದ್ದರು, ಧ್ಯಾನ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಲಕ್ಷ್ಮೀ ಆಂಟವರು ಬಂದು 10 ನಿಮಿಷ ನಿನಗೆ ಎಷ್ಟಕ್ಕತ್ತು ಅಷ್ಟು ಧ್ಯಾನ ಮಾಡು ಅಂದಿದ್ರು. ಧ್ಯಾನ ಮಾಡಂದ್ರೆ ನಾನು ಅವಾಗಲಿಂದ ಧ್ಯಾನ ಮಾಡ್ತಿದ್ದೆ. ನಾನು ಏನೇ ಮಾಡಿದರೂ ಬರದೆ ಧ್ಯಾನ ಮಾಡೇ ಮಾಡ್ತೀನಿ. PMC ಕನ್ನಡಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.